ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಎಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯನ ಹೇಳ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಾನು ನಿಮ್ಮ ಗೀತಾ ರವಿ. ನಾನು ತುಂಬಾ ಚೆನ್ನಾಗಿದ್ದೀನಿ ಅಂತ ಹೇಳ್ತೀನಿ. ಹಾಗೆ ಇನ್ನೂ ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಬನ್ನಿ. ಇವತ್ತಿನ ವಿಡಿಯೋ ಏನಪ್ಪ ಅಂದರೆ ವರಮಹಾಲಕ್ಷ್ಮಿ ಹಿಂದಿನ ದಿನದ ವ್ಲಾಗ್ ಆಗಿರುತ್ತೆ. ಇನ್ನು ಸ್ನೇಹಿತರೆ, ಬುಧವಾರನೇ ನಾನು ದೇವ್ರ ಸಾಮಾನೆಲ್ಲ ಕ್ಲೀನ್ ಮಾಡ್ಕೊಳ್ಳೋಣ ಅಂಥೇಳಿ ದೇವ್ರ ಮನೆಗೆ ನೀಟಾಗೆ ದೇವ್ರ ಸಾಮಾನೆಲ್ಲ ಒಂದು ಪ್ಲೇಟಿಗೆ ಇಟ್ಕೋತಾ ಇದ್ದೆ. ನಿಜವಾಗ್ಲೂ ಎಷ್ಟು ಟೈಮ್ ಹಿಡೀತು ಅಂದರೆ ನಿಜ ಯಪ್ಪ ಯಾಕಾದರೂ ಹಬ್ಬ ಬರುತ್ತೋ ಅಂತ ಅನಿಸ್ಬಿಡತ್ತೆ. ನಿಜ ಏನು ಗೊತ್ತಾ, ತುಂಬ ಅಂದರೆ ತುಂಬ ಕೆಲಸ ಆಗತ್ತೆ. ಹಿಂದಿನ ದಿನ ಮನೆಯೆಲ್ಲ ಕ್ಲೀನ್ ಮಾಡಿದ್ದು ಅದು ಬೇರೆ. ಅಂದರೆ ವರಮಹಾಲಕ್ಷ್ಮಿ ಹಬ್ಬ ಅಂದರೆ ಪ್ರತಿಯೊಂದನ್ನು ಕ್ಲೀನ್ ಮಾಡ್ಕೋಬೇಕಾಗತ್ತೆ. ಅಮ್ಮನವ್ರನ್ನ ನಾವು ಮಡಿಯಿಂದ ನಾವು ಕೂರಿಸ್ಬೇಕಾಗತ್ತಲ್ವ, ಹಾಗಾಗಿ ಪ್ರತಿಯೊಂದು ಜಾಗನೂ ನಾವು ಕ್ಲೀನ್ ಮಾಡಿಕೊಂಡು ಮನೆ ಒಂದು ಮೂಲೆನೂ ಬಿಟ್ಟಿಲ್ಲ ಸ್ನೇಹಿತರೆ, ಪ್ರತಿಯೊಂದನ್ನು ಕ್ಲೀನ್ ಮಾಡ್ಕೊಂಡು ಬಂದಿದ್ದೀನಿ. ಇನ್ನು ಬುಧವಾರ ಮಾತ್ರ ನಾನು ದೇವ್ರ ಸಾಮಾನು ತೊಳ್ಕೊಳ್ಳೋಣ, ದೇವ್ರ ಮನೆ ಕ್ಲೀನ್ ಮಾಡಿಕೊಂಡ್ರೆ ಅರ್ಧ ಕೆಲಸ ಆದಂಗೆ. ದೇವ್ರ ಮನೆದೇ ತುಂಬ ಟೈಮ್ ಹಿಡಿಯತ್ತೆ. ಹಾಗಾಗಿ ದೇವ್ರ ಸಾಮಾನೆಲ್ಲ ನೀಟಾಗಿ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ದೇವ್ರ ಮನೆಗೆ ನಾನು ಬಂದೆ. ಉಪ್ಪು ಮತ್ತು ಅರಿಶಿನ ಹಾಕ್ಬಿಟ್ಟು ನೀಟಾಗಿ ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡೆ ಸ್ನೇಹಿತರೆ. ನನ್ನ ಹತ್ರ ಗಂಜಲ ಇರಲಿಲ್ಲ, ಹಾಗಾಗಿ ಇರಲಿ ಉಪ್ಪು ಅರಿಶಿನೇ ಹಾಕ್ಕೊಳ್ಳೋಣ ಅಂಥೇಳಿ ನೀಟಾಗಿ ತುಂಬಾ ಜಿಡ್ಡಾಗಿತ್ತು. ಸ್ವಿಚ್ ಬೋರ್ಡೆಲ್ಲ ಎಣ್ಣೆ ಮುಟ್ಟಿರ್ತೀವಿ ದೇವ್ರ ಮನೆಯಲ್ಲಿ, ಅದೇ ಕೈಯಲ್ಲಿ ಸ್ವಿಚ್ ಆನ್ ಮಾಡಿರ್ತೀವಿ. ಹಾಗಾಗಿ ಪ್ರತಿಯೊಂದನ್ನು ನೀಟಾಗಿ ಕ್ಲೀನ್ ಮಾಡಿಕೊಂಡೆ ನಾನು. ಏನು ಗೊತ್ತಾ, ಒಂದು ವಾರ ಪ್ರತಿ ವಾರನೂ ನಾವು ದೇವ್ರ ಮನೆ ಕ್ಲೀನ್ ಮಾಡಿಕೊಂಡ್ರೆ ಅಷ್ಟು ಗಲೀಜಂತ ಅನಿಸಲ್ಲ. ಇನ್ನು ದೇವ್ರ ಮನೆ ಎಲ್ಲ ಒರೆಸಿ ನೀಟಾಗೆ ಡ್ರೈ ಆಗಕ್ಕೆ ಬಿಟ್ಟೆ. ಅಷ್ಟೊತ್ತಿಗೆ ದೇವ್ರ ಸಾಮಾನೆಲ್ಲ ತೊಳೆದಿಟ್ಟಿದ್ನಲ್ವ, ಅದನ್ನೆಲ್ಲ ನೀಟಾಗೆ ಒಂದು ಬಟ್ಟೆನಲ್ಲಿ ಕ್ಲೀನ್ ಮಾಡಿಕೊಂಡೆ ಸ್ನೇಹಿತರೆ. ಯಾಕೆ ಅಂದರೆ ಅದನ್ನು ನಾವು ಹಸಿಯಾಗೆ ಇಟ್ಬಿಟ್ರೆ ಚುಕ್ಕಿ ಚುಕ್ಕಿ ಥರ ಕಲೆ ಬಿದ್ದುಬಿಡತ್ತೆ ಬೆಳ್ಳಿ ಸಾಮಾನೆಲ್ಲ. ಹಾಗಾಗಿ ನಾನು ಏನು ಮಾಡ್ತೀನಪ್ಪ ಅಂದರೆ ತೊಳೆದು ಸೋರಾಕ್ಬಿಡ್ತೀನಿ. ಸೋರಾಕಿ ಹಿಂದೆನೇ ಒರೆಸ್ಕೊಂಬಿಡ್ತೀನಿ. ದೇವ್ರ ಮನೆ ಕ್ಲೀನ್ ಮಾಡೋದ್ರಲ್ಲಿ ನೀಟಾಗೆ ಕ್ಲೀನ್ ಆಗೋಗುತ್ತೆ ಸ್ನೇಹಿತರೆ. ಇನ್ನು ಅಷ್ಟೊತ್ತಿಗೆ ನಮ್ಮ ಸಿಸ್ಟರು ಬಂದರು. ಅವಳಿಗೆ ನಾನು ತೋರಿಸ್ತಾ ಇದ್ದೆ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಇಂತಿಂಥ ಸೀರೆ ತೊಗೊಂಡೆ ನೋಡು ಚೆನ್ನಾಗಿದೆಯಾ ಅಂತ ಹೇಳಿ. ಅವಳು ಚೆನ್ನಾಗಿದೆ ಅಂತ ಅದನ್ನೇ ಹೇಳ್ತಾ ಇದ್ಲು, ಚೆನ್ನಾಗಿರೋದು ತೊಗೊಂಡಿದೆಯಾ ಈ ಸರಿ ಅಂತ. ಸರಿ ನಾನು ಏನು ಮಾಡಿದ್ದೆ ಅಂದರೆ ರೇಷ್ಮೆ ಸೀರೆ ತೊಗೊಂಡಿದ್ದೆ ಸ್ನೇಹಿತರೆ, 15,000 ರೂಪಾಯಿನೋ ಕೊಟ್ಬಿಟ್ಟು. ಬಟ್ ಈ ಸರಿ ಆ ಥರ ಮಾಡಲಿಲ್ಲ, ಸ್ವಲ್ಪ ಸ್ಮೂತಾಗಿರೋ ಸೀರೆ ತೊಗೊಳ್ಳೋಣ ಅಂಥೇಳಿ ಸ್ವಲ್ಪ ಕಡಿಮೆ ರೇಟಿಂದ ಸೀರೆ ತೊಗೊಂಡಿದ್ದೆ. ಅದರಲ್ಲೂ ನಾನು ಸೀರೆ ಶಾಪಿಂಗಿಂದು ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ. ಅದರಲ್ಲಿ ನಾನು ಎಷ್ಟೆಷ್ಟು ಕೊಟ್ಟೆ ಸೀರೆಗಳಿಗೆ ಅಂಥೇಳಿ ನಾನು ರೇಟ್ ಕೂಡ ಅಪ್ಲೋಡ್ ಮಾಡಿ ಹೇಳಿದ್ದೀನಿ. ಅದರಲ್ಲಿ ಇಂಟ್ರೆಸ್ಟ್ ಇರೋರು ಆ ವಿಡಿಯೋನ ಚೆಕ್ಔಟ್ ಮಾಡಿ ಸ್ನೇಹಿತರೆ. ಇನ್ನು ದೇವ್ರ ಮನೆ ಎಲ್ಲ ಕ್ಲೀನ್ ಆಗಿತ್ತು. ಇನ್ನು ದೇವ್ರ ಸಾಮಾನು ನೀಟಾಗಿ ಒರೆಸ್ಕೋಬೇಕಾಗತ್ತೆ. ನಾನು ಹೇಳಿದ್ನಲ್ವ, ಕಲೆ ಕುತ್ಕೊಂಡ್ರೆ ನಿಜವಾಗ್ಲೂ ತೊಳೆದೇ ಇಲ್ವೇನೋ ಅಂತ ಫೀಲ್ ಆಗಿಬಿಡುತ್ತೆ. ಹಾಗಾಗಿ ನಾನು ಹಿಂದಿಂದನೇ ನೀಟಾಗಿ ಕ್ಲೀನ್ ಮಾಡ್ಕೋತೀನಿ. ನಮ್ಮ ಸಿಸ್ಟರ್ ಹತ್ರ ಅದೇ ಡಿಸ್ಕಸ್ ಮಾಡ್ತಾಯಿದ್ದೆ, ಇಷ್ಟಿಷ್ಟು ಕಣೆ ಪೋತಿಸಲ್ಲಿ ತೊಗೊಂಡೆ ಸ್ಯಾರೀಸು, ತುಂಬ ಚೆನ್ನಾಗಿ ಕಲೆಕ್ಷನ್ ಬಂದಿತ್ತು. ಬಟ್ ನಾನು ಸಿಂಪಲ್ಲಾಗಿರೋದೇ ತೊಗೊಂಡೆ ಅಂತ ಅದನ್ನೇ ಹೇಳ್ತಾ ಇದ್ದೆ ನಾನು. ಇನ್ನು ಸ್ನೇಹಿತರೆ, ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡಿ ದೇವ್ರ ಸಾಮಾನೆಲ್ಲ ಕ್ಲೀನ್ ಮಾಡಿದ್ಮೇಲೆ ಅದನ್ನು ನಾನು ಕುಂಕುಮ ಅರಿಶಿನ ಎಲ್ಲ ಹಚ್ಚಿ ನೀಟಾಗಿ ದೇವ್ರ ಮನೆದು ಇನ್ನೇನು ಕೆಲಸ ಇರಬಾರ್ದು ಆ ಥರ ನಾನೆಲ್ಲ ಪ್ರಿಪ್ರೇಷನ್ ಮಾಡ್ಕೊಂಬಿಟ್ಟೆ ಸ್ನೇಹಿತರೆ. ಏನು ಗೊತ್ತಾ, ಹಿಂದೆನೇ ದೇವ್ರ ಸಾಮಾನು ತೊಳೆದು ಜೋಡಿಸ್ಬಿಟ್ರೆ ಅರ್ಧ ಕೆಲಸ ಆಗುತ್ತೆ. ಯಾಕಂದರೆ ಆವತ್ತಿಂದು ಮಾರನೇ ದಿನ ಗುರುವಾರ ಬೆಳಗ್ಗೆನೇ ನಾನು ಹೂವು ಹಣ್ಣು ಎಲ್ಲ ತರಕ್ಕೆ ಹೋಗಬೇಕಾಗಿತ್ತು. ಹಾಗಾಗಿ ನಾನು ಬೇಡ, ಸಮಯ ವೇಸ್ಟ್ ಆಗೋದು ಬೇಡ ಅಂಥೇಳಿ ಎಲ್ಲ ಮಾಡಿಕೊಂಡೆ. ಇನ್ನು ಬೆಳ್ಳಿ ಸಾಮಾನೆಲ್ಲ ಇದನ್ನ ನಾನು ಬ್ಯಾಂಕಲ್ಲಿ ಇಟ್ಟಿರ್ತೀನಲ್ವ, ಅದನ್ನೆಲ್ಲ ತರಿಸ್ಕೊಂಡಿದ್ದೆ ನಮ್ಮ ಮನೆಯವ್ರ ಹತ್ರ. ನಿಜವಾಗ್ಲೂ ಈಗ ಬೆಳ್ಳಿ ರೇಟ್ ನೋಡಿದ್ರೆ ನಿಜವಾಗ್ಲೂ ಭಯ ಅನಿಸುತ್ತೆ. ಅಷ್ಟೊತ್ತು ನಾನು ತೊಗೊಂಡಾಗ 36,000 ರೂಪೀಸ್ ಇತ್ತು ಸ್ನೇಹಿತರೆ. ಆದರೆ ಇವಾಗ 2.5 ಲಕ್ಷ ಹತ್ತತ್ರ ಇದೆ ಅಂತ ಅನ್ಕೋತೀನಿ. 2,40,40,000 ಇದೆ ಒಂದು kg ಬೆಳ್ಳಿ. ನಿಜವಾಗ್ಲೂ ಆವಾಗ ನಾವು ಎಷ್ಟು ಚೀಪಾಗಿ ತೊಗೊಂಡಿದ್ವಿ, ಇವಾಗ ಅಫೋರ್ಡಬಲ್ ಮಾಡೋಕ್ಕಾಗೋದೇ ಇಲ್ಲ ಅಂತ ಫೀಲ್ ಆಗಿಬಿಡತ್ತೆ. ನಿಜವಾಗ್ಲೂ ನಾನು ಹೆಂಗೆ ತೊಗೊಂಡೆ, ನಾನು ನಿಜವಾಗ್ಲೂ ಒಂದೇ ಸರಿ ಅಂತೂ ನಾನು ಸಿಲ್ವರ್ ಮೇಲೆ ಇನ್ವೆಸ್ಟ್ ಮಾಡಿಲ್ಲ. ಸ್ವಲ್ಪ ನನ್ನ ಹತ್ರ ಸೇವಿಂಗ್ಸಲ್ಲೇ ಎಷ್ಟಿದೆ ಅಷ್ಟೇ ತೊಗೊಂಡೋಗಿ ಒಂದೊಂದೇ ಐಟಮ್ನ ನಾನು ಬೈ ಮಾಡಿರ್ತಕ್ಕಂಥದ್ದು ಸ್ನೇಹಿತರೆ. ಇನ್ನೊಂದು ಏನಪ್ಪ ಅಂದರೆ, ನಾನು ಇದೊಂದು ಬುಟ್ಟಿ ತೊಗೊಂಡಿದ್ದೀನಿ ಹಣ್ಣಿಗೆ ಅಂಥೇಳಿ. ತುಂಬ ಚೆನ್ನಾಗಿದೆ, ಅರ್ಧ kg ಮೇಲಿದೆ ಅದು. ತುಂಬ ಅಂದರೆ ತುಂಬ ಗಟ್ಟಿಗಿದೆ. ನಿಜವಾಗ ಹೂವಿನ ಬುಟ್ಟಿ ತರೋಕ್ಕೋಗಿ ನಾನು ಇದನ್ನೇ ಹೂವಿನ ಬುಟ್ಟಿ ಚೆನ್ನಾಗಿದೆ ತೊಗೊಳ್ಳಿ ಅಂತೇಳಿ ಸಾಯಿ ಗೋಲ್ಡಲ್ಲಿ ಕೊಟ್ಟಿದ್ದರು. ನನ್ನ ಹತ್ರ ಇರೋದು ಆಲ್ಮೋಸ್ಟ್ ಎಲ್ಲನೂ 92.5 ಟಚ್ಚಿಂದೆ ಸಿಲ್ವರು. ಎಲ್ಲೋ ಒಂದು 3-4 ಐಟಮ್ಮು 80 ಟಚ್ಚಲ್ಲಿ ಇದೆ ಸ್ನೇಹಿತರೆ.
ಇನ್ನು ನಾನು ತೊಗೊಂಡಾಗ ಹೇಳಿದ್ನಲ್ವ 36-38 ರುಪೀಸ್ ಇತ್ತು ಪರ್ ಗ್ರಾಮು. ಆವಾಗ ತೊಗೊಂಡಿರ್ತಕ್ಕಂಥದ್ದು. ನಿಜವಾಗ್ಲೂ ಸಿಲ್ವರ್ ರೇಟ್ ಇಷ್ಟು ಹೈ ಆಗುತ್ತೆ ಅಂಥೇಳಿ ನಾನು ಅಂದ್ಕೊಂಡೇ ಇರಲಿಲ್ಲ ಸ್ನೇಹಿತರೆ. ಇವಾಗಿನ ರೇಟಲ್ಲಿ ನಾನು ಏನು ತೊಗೊಳಕ್ಕೆ ಆಗ್ತಿರ್ಲಿಲ್ಲ ಅಂತ ಫೀಲ್ ಆಗಿಬಿಡತ್ತೆ. ಏನೋ ಚಿಕ್ಕ ಪುಟ್ಟ ಐಟಮ್ ಆದರೆ ಹೆಂಗೋ ಬೈ ಮಾಡ್ಕೋಬೋದು. ನಮ್ಮಂಥ ಮಿಡಲ್ ಕ್ಲಾಸ್ ಅವರಿಗೆ ಲಕ್ಷಾಂತರ ರೂಪಾಯಿ ಕೊಟ್ಟು ತಗೊಳ್ಳೋ ಅಂತಹ ಒಂದೇ ಸರಿ ನಾವು ಇನ್ವೆಸ್ಟ್ ಮಾಡೋಕ್ಕೆ ತುಂಬ ಕಷ್ಟ ಅಂತಲೂ ಅನ್ನಿಸ್ಬಿಡತ್ತೆ. ನಿಜವಾಗ್ಲೂ ಅವಾಗ ಈಗ ಒಂದು 5 ವರ್ಷದಿಂದ ಯಾರು ಸಿಲ್ವರ್ ಮೇಲಾಗಿರ್ಬೋದು, ಗೋಲ್ಡ್ ಮೇಲೆ ಇನ್ವೆಸ್ಟ್ ಮಾಡಿರೋರು ನಿಜವಾಗ್ಲೂ ಲಕ್ಕಿ ಪರ್ಸನ್ ಅಂತಲೇ ಹೇಳ್ತೀನಿ. ನಿಜ ನನಗೆ ಒಂದು ಬಿಂದಿಗೆ ತೊಗೊಳಕ್ಕಾಗ್ತಾಯಿಲ್ಲ. ಎಷ್ಟೆಲ್ಲ ನಾನು ಪ್ರತಿಯೊಂದು ನನ್ನ ಹತ್ರ ಸಿಲ್ವರ್ ಐಟಮ್ ಇದೆ, ಇಲ್ಲ ಅಂತ ನಾನು ಹೇಳೋದಿಲ್ಲ. ಸಣ್ಣ ಪುಟ್ಟ ಐಟಮ್ಮು, ದೀಪಗಳಾಗಿರ್ಬೋದು, ದೀಪಾಲೆ ಕಂಬ ಆಗಿರ್ಬೋದು. ದೀಪಾಲೆ ಕಂಬ ನನ್ನ ಹತ್ರ ಹತ್ತತ್ರ 1 kg ಮೇಲಿದೆ. 1 kg ಇದೆ ಅಂತ ಅನ್ಕೋತೀನಿ. ತುಂಬ ವರ್ಷಗಳಾಗೋಯ್ತು ನಾನು ತೊಗೊಂಡು. ಇನ್ನೂ ಹೆಂಗಿದೆ ಅಂದರೆ ನಂದು ದೀಪಾಲೆ ಕಂಬ ಒಂದು ಚೂರು ನಾನು ಕರೆ ಇಡಿಸಿಲ್ಲ. ಅಷ್ಟು ನೀಟಾಗಿ ನಾನು ಮೇಂಟೈನ್ ಮಾಡ್ತೀನಿ ಸ್ನೇಹಿತರೆ. ಏನು ಗೊತ್ತಾ, ಅಲ್ಲಲ್ಲೇ ಕ್ಲೀನ್ ಮಾಡ್ಕೋಬೇಕು. ಮತ್ತು ಏನು ಗೊತ್ತಾ, ಎಷ್ಟು ಕ್ಲೀನ್ ಮಾಡ್ಕೋತೀವಿ ಅಂದರೆ ನಾನಂತೂ ನಿಜವಾಗ್ಲೂ ಒಂದು ಕರೆ ಕಟ್ಟೋಕ್ಕೂ ಬಿಟ್ಟಿಲ್ಲ ನನ್ನ ಬೆಳ್ಳಿ ಐಟಮ್ಗಳನ್ನ. ಅಲ್ಲೆಲ್ಲ ಕ್ಲೀನ್ ಮಾಡ್ಕೊಬಿಡ್ತೀನಿ. ಇನ್ನು ನೋಡ್ಬೋದು ದೇವ್ರ ಮನೇಲಿ ಹಿತ್ತಾಳೆ ಸಾಮಾನಾಗಿರ್ಬೋದು ಎಲ್ಲ ಪ್ರತಿಯೊಂದು ರೆಡಿ ಮಾಡಿದೆ. ಇನ್ನು ನೆಕ್ಸ್ಟ್ ಡೇ ಅಂದರೆ ಗುರುವಾರ ಮಾರ್ನಿಂಗ್ ಬೆಳಗ್ಗೆ 4 ಗಂಟೆಗೆಲ್ಲ ಎದ್ದುಬಿಟ್ಟು ನಾವು ಮಾರ್ಕೆಟಿಗೆ ಹೋದ್ವಿ. ನನ್ನ ಮಗ ಅಮ್ಮ ನಾನು ಬರ್ತೀನಿ, ನಾನು ಒಂದಿನನೂ ಮಾರ್ಕೆಟ್ ನೋಡಿಲ್ಲ ಅಂತ ಅವನು ಸ್ವೆಟ್ರ್ ಹಾಕೊಂಡು ರೆಡಿ ಆದ. ಸರಿ ಕರ್ಕೊಂಡು ಹೋಗೋಣ, ಏನು ನೋಡಬೇಕಲ್ವ ಮಕ್ಕಳಿಗೆ ನಾವು ಅದನ್ನೆಲ್ಲ ತೋರಿಸ್ಬೇಕಾಗತ್ತೆ. ಇನ್ನು ಬ್ಯಾಗೆಲ್ಲ ತೊಗೊಂಡು ನಾವು ಮಾರ್ನಿಂಗ್ ಬೆಳಗ್ಗೆನೇ 4:45 ನಾವು ಆಲ್ರೆಡಿ ನಾವು ಮಾರ್ಕೆಟಲ್ಲಿ ಇದ್ವಿ ಸ್ನೇಹಿತರೆ. ನಿಜವಾಗ್ಲೂ ಮಾರ್ಕೆಟಲ್ಲಿ ಎಷ್ಟು ಜನ ಇದ್ದರು ಅಂದರೆ ಅಂದಿವೆ ಹೋಗ್ತಾರಿ, ಜನನೇ ಇಲ್ಲ ರೋಡಲ್ಲಿ. ಅಷ್ಟೊಂದು ಮಾರ್ಕೆಟಲ್ಲೂ ರಶ್ ಇರಲ್ಲ ಕಣ್ರಿ ಅಂತ ನಾನು ಅಂದೆ. ಬಾ ನೋಡುವಂತೆ ಎಷ್ಟು ಜನ ಇರ್ತಾರೆ ಅಂತೇಳಿ ನಮ್ಮ ಮನೆಯವ್ರು ಅದನ್ನೇ ಹೇಳ್ತಾಯಿದ್ರು. ನಿಜವಾಗ್ಲೂ ನಮ್ಗಲ್ಲಿ ಪಾರ್ಕಿಂಗೂ ಸಿಗಲಿಲ್ಲ, ಅಷ್ಟು ರಶ್ ಇತ್ತು. ಇನ್ನು ಸಿಗ್ನಲಲ್ಲಿ ನಾವು ಇಳ್ಕೊಂಬಿಟ್ವಿ. ನಮ್ಮ ಮನೆಯವರು ಗಾಡಿ ಪಾರ್ಕಿಂಗ್ ಮಾಡಿ ಬರ್ತೀನಿ, ನಾವು 2 ವೀಲರಲ್ಲೇ ಹೋಗಿದ್ವಿ, ಕಾರ್ ತೊಗೊಂಡೇನು ಹೋಗಿರಲಿಲ್ಲ. ಸ್ವಲ್ಪ ಐಟಮ್ ಆಗಿದ್ದರೆ ಸಾಕಿತ್ತು. ಇನ್ನು ನಾವೆಲ್ಲನೂ ಬೈ ಮಾಡಿಬಿಟ್ಟು ರಿಟರ್ನ್ ಬಂದ್ವಿ ಸ್ನೇಹಿತರೆ. ಹಂಗೂ ನಾನು ಬಿಡಿ ಹೂ ತೊಗೊಳ್ಳಿಲ್ಲ, ಕನಕಾಂಬರ 2 ಮಿಸ್ ಆಯಿತು ನನಗೆ. ಅಲ್ಲಿ ಒಳಗೆ ಹೋಗೋಕ್ಕೆ ಆಗಲಿಲ್ಲ ನನಗೆ, ಅಷ್ಟು ಜನ ಇದ್ದರು. ಬಟ್ ರೇಟೇನು ನನಗೆ ತುಂಬ ಹೈ ಅಂತ ಅನ್ನಿಸ್ಲಿಲ್ಲ. ಇನ್ನು ಶ್ರೀನಗರ ಬಸ್ ಸ್ಟಾಪಿಗೆ ಬಂದ್ವಿ. ಇನ್ನೊಂದು ಸ್ವಲ್ಪ ಐಟಮ್ ಬೇಕಿತ್ತು ಸಣ್ಣ ಪುಟ್ಟ, ಅದನ್ನೆಲ್ಲ ನಾನು ಶ್ರೀನಗರ ಬಸ್ ಸ್ಟಾಪಲ್ಲೇ ತೊಗೊಂಡೆ ಸ್ನೇಹಿತರೆ. ಇನ್ನು ತಂದಿರ್ತಕ್ಕಂಥ ಪ್ರತಿಯೊಂದು ಐಟಮ್ನ ಸಗ್ರಿಗೇಟ್ ಮಾಡಿಕೊಂಡೆ. ಎಲ್ಲೆಲ್ಲಿ ಏನೇನು ಇಡಬೇಕು, ನನ್ನ ಕೈಗೆ ಸಿಗಬೇಕು ಅಷ್ಟು ನಾನು ಏನು ಗೊತ್ತಾ, ಹುಡುಕಬಾರ್ದು ನನಗೆ. ಅಲ್ಲಿ ಎಲ್ಲಿಟ್ನೋ ಅಂತೇಳಿ ಆ ಥರ ಹುಡ್ಕೋಕ್ಕೆ ನನಗಿಷ್ಟ ಇಲ್ಲ. ನಾನು ಹೂವಿಂದ ಒಂದು ಕಡೆ, ಹಣ್ಣಿಂದ ಒಂದು ಕಡೆ, ಈ ಥರ ಎಲ್ಲ ಒಂದು ಕಡೆಯಿಂದ ಸಗ್ರಿಗೇಟ್ ಮಾಡ್ಕೊಂಡು ಬಂದೆ ಸ್ನೇಹಿತರೆ. ನಿಜವಾಗ್ಲೂ ಬುಧವಾರದಿಂದ ಹಿಡಿದು ಬುಧವಾರ, ಗುರುವಾರ, ಶುಕ್ರವಾರ, ಶನಿವಾರ 4 ಡೇಸು ಎಷ್ಟು ಕೆಲಸ ಆಗಿದೆ ಅಂದರೆ ಅಷ್ಟು ಕೆಲಸ ಮಾಡಿದ್ದೀನಿ ನಾನು. ನಿಜವಾಗ್ಲೂ ನನಗೆ ಎಷ್ಟೊಂದು ಕೆಲಸ ಆಗೋಯ್ತಲ್ಲ ಅಂತ ಫೀಲ್ ಆಗುತ್ತೆ. ಇನ್ನು ಇದೊಂದು ಅದಕ್ಕೇನಂತಾರೆ, ಅಡಿಕೆ ಹಾಳೆ ಅಂತ ಏನೋ ಅಂತಾರೆ ಅನಿಸುತ್ತೆ. ಅದನ್ನು ಯಾವುದ್ರಲ್ಲಿ ಮಾಡ್ತಾರೆ ಅಂತ ಅಷ್ಟು ಗೊತ್ತಿಲ್ಲ, ಅಡಿಕೆದಲ್ಲೇ ಮಾಡ್ತಾರೆ ಅನ್ಕೋತೀನಿ. ಬಾಳೆ ದಿಂಡು ಹಾಕಿದ್ದಾರೆ ಕೆಳಗೆ ಹ್ಯಾಂಡಲಿಗೆ, ಅದು ಯಾತ್ರಿಂದ ಮಾಡಿದಾರೋ ಗೊತ್ತಿಲ್ಲ. ಅದನ್ನು 2 ತೊಗೊಂಡು ಬಂದೆ. ಸರಿನೂ ತಂದಿದ್ದೆ, ಬಟ್ ನಾನು ಏನು ಮಾಡಿದೆ ಅಂದರೆ ನಾನು ದೇವ್ರ ಮನೇಲಿ ಕೂರಿಸ್ಬಿಟ್ಟಿದ್ದೆ, ಹಿಂದ್ಗಡೆ ಇಟ್ಬಿಟ್ಟಿದ್ದೆ, ಸರಿ ಕಾಣಿಸಿರಲಿಲ್ಲ. ಕೊನೆಗೆ ಈ ಥರ ಟಪ್ ತೊಗೊಂಡು ಹಣ್ಣುಗಳನ್ನೆಲ್ಲ ನಾನು ಒಂದು ಕಡೆ ಹಾಕ್ಕೊಂಡೆ. ಏನು ಗೊತ್ತಾ ಸ್ನೇಹಿತರೆ, ಎಷ್ಟೇ ತಂದರೂ ಅಯ್ಯೋ ಒಂದಾದರೂ ಮಿಸ್ ಮಾಡಿಬಿಟ್ಟಿರ್ತೀನಿ. ಏನು ಗೊತ್ತಿಲ್ಲ, ಬರ್ಕೊಂಡು ಹೋಗಿರ್ತೀನಿ, ಆದರೂ ಒಂದೊಂದು ಐಟಮ್ಮು ಅಲ್ಲಲ್ಲೇ ಮಿಸ್ ಆಗಿಬಿಟ್ಟಿರುತ್ತೆ. ಹಾಗಾಗಿ ಪ್ರತಿಯೊಂದನ್ನು ನಾನು ಒಂದು ವಾರ ಮುಂಚೆನೇ ಲೀಸ್ಟ್ ಎಲ್ಲ ಮಾಡ್ಕೊಂಡಿದ್ದೆ, ಏನು ತಗೋಬಾರ್ದು ಅಂಥೇಳಿ. ಪರವಾಗಿಲ್ಲ ಸ್ನೇಹಿತರೆ, ಈ ಸರಿ ಮಾರ್ಕೆಟಲ್ಲಿ ತುಂಬ ರೇಟು ಹೂವಿಂದು ಆಗಲಿ ಹಣ್ಣಿಂದಾಗಲಿ ನನಗೇನು ಅಷ್ಟೊಂದು ರೇಟು ಅಂತ ಏನು ಫೀಲ್ ಆಗಲಿಲ್ಲ, ನಾರ್ಮಲಾಗೆ ಅನ್ನಿಸ್ತು. ನಾವು ಶ್ರೀನಗರದಲ್ಲಿ ಹೋದ ವರ್ಷ ನಾವು ಮಾರ್ಕೆಟಿಗೆ ಹೋಗಿರಲಿಲ್ಲ, ಶ್ರೀನಗರದಲ್ಲೇ ತೊಗೊಂಬಿಡೋಣ ಅಂಥೇಳಿ ತೊಗೊಂಡಿದ್ವಿ. ಇನ್ನು ಇದಿಷ್ಟು ಸಾಮಾನ ನೀಟಾಗಿ ಆರ್ಗನೈಸ್ ಮಾಡಿ ಫ್ರಿಜ್ಜಿಗೆಲ್ಲ ಹೂವು ಎಲ್ಲ ಇಟ್ಟು, ಹಣ್ಣೇನು ಫ್ರಿಜ್ಜಿಗೆ ಇಡೋಕ್ಕೆ ಹೋಗಲಿಲ್ಲ, ಇದನ್ನೆಲ್ಲ ಇಡೋದಕ್ಕೆ ಟೈಮೇ ಆಗೋಯಿತು. ಇದು ಗುರುವಾರದ ಲಾಗ್ ಆಗಿರುತ್ತೆ. ಮತ್ತು ಮಾರ್ನಿಂಗ್ ಬೇಗ ಸ್ನಾನ ಮಾಡಿಕೊಂಡು
ಪ್ರತಿಯೊಂದೂ ತೆಗೆದು ಹಾಲಲ್ಲಿ ಜೋಡಿಸ್ಕೊಬಿಟ್ಟೆ. ಏನು ಗೊತ್ತಾ, ಒಂದೊಂದೇ ಜೋಡಿಸ್ಕೊಳಕ್ಕಾಗಲ್ಲ. ಪ್ರತಿಯೊಂದು ನಾವು ಹಾಲಲ್ಲೇ ಇಟ್ಕೊಂಬಿಟ್ರೆ ಎಲ್ಲ ರೆಡಿ ಮಾಡ್ಕೊಂಬಿಡ್ಬೋದು ಸ್ನೇಹಿತರೆ. ನಿಜವಾಗ್ಲೂ ನಾನು ಒಬ್ಬರು ಮೇಡನ್ನು ಕರ್ಕೊಂಡಿದ್ದೆ. ಆಗಲ್ಲ ಒಬ್ಬರು ಕೈಲಿ ಮಾಡಲಿಕ್ಕೆ ಅಂಥೇಳಿ ಒಬ್ಬರು ಮೇಡು ಕೂಡ ಹೇಳಿದ್ದೆ ಅವರಿಗೆ. ಪಾಪ ಬಂದಿದ್ದರು ಸ್ನಾನ ಮಾಡಿಕೊಂಡು. ಒಂಚೂರು ಜೋಡಿಸ್ಕೊಟ್ಬಿಟ್ರೆ, ಕೈ ಜೋಡಿಸಿದ್ರೆ ಸಾಕು, ಒಬ್ಬರು ಕೈಲೇ ಮಾಡೋಕ್ಕಿಂತ ನೀಟಾಗಿ ಒಂಚೂರು ಕೈ ಜೋಡಿಸ್ಬಿಟ್ರೆ ಆರಾಮಾಗೆ ಮಾಡ್ಕೊಂಡು ಹೋಗ್ಬಿಡ್ಬೋದಲ್ವ ಅಂಥೇಳಿ ಅವ್ರಿಗೆ ಹೇಳಿದ್ದೆ ಸ್ನೇಹಿತರೆ. ನಿಜವಾಗ್ಲೂ ಒಂದು ಹೆಣ್ಮಗು ಇದ್ದಿದ್ರೆ, ಅಂದರೆ ಒಂದು ಹೆಣ್ಮಗು ಅಂದರೆ ಅದು ಕೆಲಸ ಮಾಡಿಕೊಡೋ ಅಂಥ ಮಕ್ಕಳಿದ್ಬಿಟ್ರೆ ನಿಜವಾಗ್ಲೂ ಯಾರ ಅವಶ್ಯಕತೆಯೂ ಇರಲ್ಲ ಅಂತ ಫೀಲ್ ಆಗಿಬಿಡತ್ತೆ. ಬಟ್ ನಾವೇನು ಮಾಡಿದ್ದೆ, ಅದೃಷ್ಟ ಇಲ್ವೇ ನಮಗೆ ಇರೋನೇ ಒಬ್ಬ ಮಗ. ಅವನು ಪಾಪ ಸ್ಕೂಲ್ಗೆ ಹೋಗಿದ್ದ, ಗುರುವಾರ ಸ್ಕೂಲ್ ಇತ್ತು ಅವನಿಗೆ. ಹಾಗಾಗಿ ನಾನು ಅವನು ಏನು ಗೊತ್ತಾ, ಅವನಿಗೆ ಮೂಡಿರಬೇಕು, ಮೂಡಿದ್ರೆ ಮಾಡ್ತಾನೆ, ಇಲ್ಲ ಅಂದರೆ ಖಂಡಿತ ಮಾಡೋದಿಲ್ಲ ಅವನು. ಇರೋದ್ರಲ್ಲೇ ಹೆಂಗೋ ಮಾಡ್ಕೊಳ್ಳೋಣ ಅಂಥೇಳಿ ನಿಜವಾಗ್ಲೂ ಮಾಡ್ಕೊಂಡಿದ್ದು. ನೋಡಿ, ಇದೇ ದೀಪಾಲೆ ಕಂಬ ನನ್ನ ಹತ್ರ ಇರ್ತಕ್ಕಂಥದ್ದು. 1 kg ಹತ್ತತ್ರ 1 kg ಇದೆ ಸ್ನೇಹಿತರೆ. ನಿಜವಾಗ್ಲೂ ನಾನು ಇದಕ್ಕೆ 38,000 ಏನೋ ಕೊಟ್ಟಿದ್ದೆ. ಬಟ್ ಇವಾಗ ಇದೇ ದೀಪಾಲೆ ಕಂಬನ ನಾವು ತಗೋಬೇಕು ಅಂದರೆ ಹತ್ತತ್ರ 270, ಅಂದರೆ ಮೇಕಿಂಗ್ ಚಾರ್ಜು 270 ಆಗಲ್ಲ, 240 ಇದೆ ಇವತ್ತಿನ ರೇಟು. ನಾನು ವಾಯ್ಸ್ ಓವರ್ ಕೊಡೋವಾಗ 242 ಇತ್ತು. ಇನ್ನು ಅದಕ್ಕೆ ಮೇಕಿಂಗ್ ಚಾರ್ಜು, GST ಬಿಲ್ಲು ಎಲ್ಲ ಸೇರಿಸಿದ್ರೆ ನಮಗೆ ಹತ್ತತ್ರ ಒಂದು 260 ಆಗ್ಬೋದು ಅಂತೇಳಿ. ಗೊತ್ತಿಲ್ಲ ನನಗೆ ಎಷ್ಟಾಗುತ್ತೆ ಅಂತ. ಒಂದು 2.5 ಲಕ್ಷ ಅಂತ ಅಂದ್ಕೊಳ್ಳೋಣ, ಅಷ್ಟಾಗತ್ತೆ. ನಾನು ಕೊಟ್ಟಿರೋ 38,000 ಎಲ್ಲಿ ಸ್ನೇಹಿತರೆ, 2.5 ಲಕ್ಷ ಎಲ್ಲಿ ಅಲ್ವಾ? ಎಷ್ಟು ಅಜಗಜಾಂತರ ವ್ಯತ್ಯಾಸ ನೋಡಿ. ನಿಜ ನನಗೆ ಅದೇ ಫೀಲ್ ಆಗುತ್ತೆ, ಅಪ್ಪ ನಾನು ಒಳ್ಳೆ ಕೆಲಸ ಮಾಡಿದೆ, ಸಿಲ್ವರ್ನ ಸ್ವಲ್ಪ ಬೈ ಮಾಡಿ ಒಳ್ಳೆ ಕೆಲಸ ಮಾಡಿದೆ ಅಂತ ಫೀಲ್ ಆಗುತ್ತೆ. ಇನ್ನು ಸ್ನೇಹಿತರೆ ನೋಡ್ಬೋದು, ಪ್ರತಿಯೊಂದೂ ನಾವು ನೀಟಾಗೆ ಜೋಡಿಸ್ಕೋತಾ ಬಂದಿದ್ವಿ ಸ್ನೇಹಿತರೆ. ಇನ್ನು ನಾನು ಕಳ್ಸೋಕ್ಕೆಲ್ಲ ನೀರನ್ನು ಹಾಕೋದಿಲ್ಲ ಸ್ನೇಹಿತರೆ. ಅವತ್ತಿಂದ ನಾನು ಅಕ್ಕಿ ಮತ್ತು ಡ್ರೈ ಫ್ರೂಟ್ಸು, ಕಾಯನ್ನು ಈ ಥರನೇ, ಅಡಿಕೆ ಎಲೆ ಈ ಥರ ಹಾಕ್ತೀನಿ ನಾನು ಕಳ್ಸೋದೊಳಗೆ. ನಾನು ನೀರನ್ನು ಯಾವತ್ತೂ ಹಾಕೋದಿಲ್ಲ ಕಳ್ಸೋದೊಳಗೆ ಲಕ್ಷ್ಮಿ ಕೂರಿಸುವಾಗ. ಇನ್ನು ಎಕ್ಸ್ಟ್ರಾ ಒಂದು ಚೊಂಬಲ್ಲಿ ಮಾತ್ರ ನೀರಿಡ್ತೀನಿ. ಇದು ನೋಡ್ಬೋದು, ಇದನ್ನೆಲ್ಲ ನಾನು ಚಿಕ್ಕಪೇಟೆಯಿಂದ ಬೈ ಮಾಡಿರ್ತಕ್ಕಂಥದ್ದು. ಈ ವರ್ಷವೇ ನಾನು ಸ್ವಲ್ಪ ಕೆಲವೊಂದು ಐಟಮ್ನ, ಬ್ರಾಸ್ ಐಟಮ್ ಎಲ್ಲ ಚಿಕ್ಕಪೇಟೆಯಲ್ಲಿ ತೊಗೊಂಡಿದ್ದೆ. ಇನ್ನು ಉಳಿದಿದ್ದೆಲ್ಲ ಹಳೆಯದೇ. ನಾನು ಹೋದ ವರ್ಷ ಏನು ಯೂಸ್ ಮಾಡಿದ್ದೆ ಅದನ್ನೇ. ಹೋದ ವರ್ಷ ನಾನು ದೇವ್ರ ಮನೆಯಲ್ಲೇ ಕೂರಿಸಿದ್ನಲ್ವ, ಹಾಗಾಗಿ ಸ್ವಲ್ಪ ಇಕ್ಕಟ್ಟು ಅಂತ ಅನಿಸ್ಬಿಡುತ್ತೆ. ತುಂಬ ಚಿಕ್ಕದು ನಮ್ಮದು ದೇವ್ರ ಮನೆ, ಹಾಗಾಗಿ ನನಗೆ ದೇವ್ರ ಮನೆಯಲ್ಲಿ ಕೂರ್ಸೋಕ್ಕೆ ಈ ಸರಿ ಆಗಲಿಲ್ಲ. ಕಳಸ ಎತ್ತು ಬಿಡಬೇಕು, ಹಾಗಾಗಿ ನಾನು ಕಳಸ ಯಾಕೆ ಎತ್ತೋದು ವರ್ಷಕ್ಕೊಂದು ಹಬ್ಬದಲ್ಲಿ ಅಂಥೇಳಿ ಕಳಸ ಏನು ಎತ್ತಲಿಕ್ಕೆ ಹೋಗಲಿಲ್ಲ. ನಾನು ಮಾಮೂಲಿ ಹಾಲಲ್ಲೇ ದಿವಾನ ಆದಮೇಲೆ ಕೂರಿಸಿದ್ದೆ. ಇನ್ನು ಒಂದೊಂದೇ ನೀಟಾಗಿ ಎಲ್ಲ ಜೋಡಿಸ್ಕೊಂಡು ಬಂದೆ ಸ್ನೇಹಿತರೆ. ಎಷ್ಟು ನೀಟಾಗಿ ಆಗಿತ್ತು ಅಂದರೆ ಈ ಸರಿ ಹಬ್ಬ ತುಂಬ ಚೆನ್ನಾಗಾಯಿತು. ಒಬ್ಬಟ್ಟಾಗಿರ್ಬೋದು, ಚಿತ್ರಾನ್ನ, ಬೀನ್ಸ್ ಪಲ್ಯ ಇಷ್ಟು ಮಾಡಿದ್ದೆ, ಒಬ್ಬಟ್ಟಿನ ಸಾರು ಇಷ್ಟು ಮಾಡಿದ್ದೆ ಸ್ನೇಹಿತರೆ. ಒಂಥರ ಚೆನ್ನಾಗಾಯಿತು ಒಬ್ಬಟ್ಟು ಮಾಡಿದ್ದು. ನನ್ನ ಮಗನಿಗೆ ಒಬ್ಬಟ್ಟು ಅಂದರೆ ತುಂಬ ಇಷ್ಟಪಡ್ತಾನೆ. ನೋಡ್ಬೋದು, ನಾನೆಲ್ಲ ಆರ್ಗನೈಸ್ ಮಾಡ್ಕೋತಾ ಇದ್ದೆ. ನಾನು ಅಷ್ಟಲಕ್ಷ್ಮಿ ಚೊಂಬಿದೆ ನನ್ನ ಹತ್ರ, ತುಂಬ ಚೆನ್ನಾಗಿದೆ, ಗಟ್ಟಿಗಿದೆ. ಅದ್ರ ಮೇಲೆ ನಾನು ಯಾವಾಗಲೂ ವರ್ಷ ಲಕ್ಷ್ಮಿ ಕೂರಿಸ್ಕೊಳ್ತೀನಿ. ನಿಜ ನನಗೆ ಒಂದು ಬಿಂದಿಗೆ ತೊಗೋಬೇಕು ಅಂತ ತುಂಬ ಆಸೆ, ತುಂಬ ವರ್ಷಗಳಿಂದ ಅಂದ್ಕೊಂಡಿದ್ದೀನಿ. ಬಟ್ ತಗೊಳಕ್ಕೆ ಆಗಲಿಲ್ಲ. ನಿಜವಾಗ್ಲೂ ಅವಾಗ ನಾನು ತೊಗೋತೀನಲ್ವ ಸಿಲ್ವರು, ಅವ್ರು ಹೇಳಿದ್ರು ತೊಗೊಳ್ಳಿ ಕಡಿಮೆ ಇದೆ, 60,000 ಆಗತ್ತೆ ತೊಗೊಳ್ಳಿ ಅಂದರು. ಅಯ್ಯೋ 60,000 ಕೊಟ್ಟು ತೊಗೋಬೇಕಾ ಬಿಂದಿಗೆನ ಅಂಥೇಳಿ ನಾನೇ ಜಂಬ ಮಾಡಿಬಿಟ್ಟು ಬಂದುಬಿಟ್ಟೆ ಅಂತ ಅನಿಸತ್ತೆ. ಬಟ್ ಇವತ್ತು ನನಗೆ ನಿಜವಾಗ್ಲೂ 2.5 ಲಕ್ಷ ಕೊಟ್ಟರು ನನಗೆ 1 kg ಅಷ್ಟು ಬಿಂದಿಗೆ ಬರಲ್ಲ ಅಂತಲೇ ಹೇಳ್ತೀನಿ. ಏನಪ್ಪ ತೊಗೊಳೋದು ಅಂತ ಅನಿಸ್ಬಿಡತ್ತೆ. ನಿಜ ನಾನು ಮಾಡಿರೋ ಅಷ್ಟು ಸಿಲ್ವರು ಪರವಾಗಿಲ್ಲ, ಇರೋ ಒಬ್ಬ ಮಗನಿಗೆ ಸಾಕಾಗತ್ತೆ ಅಂತ ಅಂದ್ಕೊತೀನಿ. ಏನು ಗೊತ್ತಾ, ಉಳಿಸ್ಕೊಂಡು ಹೋಗಬೇಕು ಅಷ್ಟೇ ಮಕ್ಕಳುಗಳು. ಈಗ ನಮಗಂತೂ ನಿಜ ನಮ್ಮ ಅಮ್ಮನ ಮನೇಲಾಗಲಿ ನಮ್ಮ ಅತ್ತೆ ಮನೇಲಾಗಲಿ ನನಗೆ ಯಾವುದೇ ರೀತಿ ಸಿಲ್ವರ್ ಐಟಮ್ನ ಕೊಟ್ಟಿಲ್ಲ. ಇದೆಲ್ಲ ನಾನೇ ಸೇವ್ ಮಾಡಿ ನಮ್ಮ ಹಸ್ಬೆಂಡ್ ಹತ್ರ. ನಿಜ ನಮ್ಮ ಹಸ್ಬೆಂಡ್ ಎಷ್ಟು ಬೈಯೋರು ಗೊತ್ತಾ, ಏನಕ್ಕೆ ಅದಕ್ಕೆಲ್ಲ ಬಂಡವಾಳ ಹಾಕ್ತೀಯಾ ಹಂಗೆ ಹಿಂಗೆ ಅಂಥೇಳಿ. ಬಟ್ ಇವತ್ತು ನಾನು ಇನ್ವೆಸ್ಟ್ ಮಾಡಿದ 3 ಪಟ್ಟು 4 ಪಟ್ಟು ದುಡ್ಡು ನನಗೆ ರಿಟರ್ನ್ ಆಗುತ್ತೆ. ನಿಜ ಹಂಗೆ ಅನಿಸತ್ತೆ, ನಾನು ಹಾಕಿದ ಬಂಡವಾಳ ಎಲ್ಲೂ ಹೋಗಲಿಲ್ಲ ಅಂತ ಅನಿಸುತ್ತೆ. ನೋಡ್ಬೋದು, ಗುರುವಾರ ನಾನು ಇಷ್ಟು
ಇಷ್ಟನ್ನ ರೆಡಿ ಮಾಡಿಕೊಂಡೆ. ಅಷ್ಟೊತ್ತಿಗೆ ನನ್ನ ಮಗನೂ ಸ್ಕೂಲಿಂದ ಬಂದು ಅಮ್ಮ ನಾನು ಕೆಲಸ ಮಾಡಿಕೊಡ್ತೀನಿ ಅಂದ. ಅದಕ್ಕೆ ಒಂದು ಚೊಂಬು ಸ್ನಾನ ಮಾಡ್ಕೊಂಡು ಬಂದರೆ ನಿನಗೆ ಕೊಡ್ತೀನಿ ಅಂತ ಅಂದೆ. ಪಾಪ ಅವನು ಇರಲಿ ಅಂತೇಳಿ ಅಮ್ಮ ಹಂಗೆ ಮುಖ ತೊಳ್ಕೊತೀನಿ ಅಂದ. ಇಲ್ಲ ಚಿನ್ನಿ, ಅದು ಮಡಿಯಿಂದ ಮಾಡ್ತಾ ಇರ್ತಕ್ಕಂಥದ್ದು, ನೀನು ಹೋಗಿ ಒಂದು ಚೊಂಬು ಸ್ನಾನ ಮಾಡ್ಕೊಂಡು ಬಾ, ನೀನು ಬೇಕಾದ್ರೆ ಬಳೆ ಎಲ್ಲ ನೀಟಾಗೆ ನನಗೆ ದಾರದಲ್ಲಿ ಕಟ್ಕೊಡುವಂತೆ ಅಂತ ಹೇಳಿದೆ. ಆಯಿತು ಅಂತೇಳಿ ಪಾಪ ಅವನು ಹೋದ. ಇನ್ನು ಶ್ರೀನಗರ ಬಸ್ ಸ್ಟಾಪಲ್ಲಿ ನಾನು ಹೇಳಿದ್ನಲ್ವ, ಇನ್ನೊಂದು ಸ್ವಲ್ಪ ಹೂ ತೊಗೋಬೇಕಾಗಿತ್ತು, ಕನಕಾಂಬರ, ಅದನ್ನು ತಗೊಳ್ಳೋಣ ಅಂತ ಬಂದ್ವಿ. ಸಿಕ್ಕಾಪಟ್ಟೆ ರಶ್ ಇತ್ತು ಸ್ನೇಹಿತರೆ. ಎಷ್ಟು ರಶ್ ಇತ್ತು ಅಂದರೆ ನಿಜವಾಗ್ಲೂ ಇಷ್ಟು ಜನ ಇರ್ತಾರೆ ಅಂಥೇಳಿ ನನಗೆ ಗೊತ್ತೇ ಇರಲಿಲ್ಲ. ಕೊನೆಗೆ ನಾನು ಹೂವನ್ನು ತಗೊಂಡು ಬ್ಯಾಕ್ ಟು ಮನೆಗೆ ಬಂದೆ ಸ್ನೇಹಿತರೆ. ಇಷ್ಟ ಆಗಿತ್ತು ಇವತ್ತಿನ ನನ್ನ ಹಬ್ಬದ ಪ್ರಿಪ್ರೇಷನ್ನು. ನೆಕ್ಸ್ಟು ವಿಡಿಯೋದಲ್ಲಿ ನಮ್ಮ ಮನೇಲಿ ಯಾವ ರೀತಿ ಹಬ್ಬ ಮಾಡಿದ್ವಿ ಅನ್ನೋದನ್ನು ನಾನು ಶೇರ್ ಮಾಡ್ಕೋತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಸ್ನೇಹಿತರೆ.